ಬೆಂಗಳೂರಿನಲ್ಲಿ ಮತ್ತೆ ಮಳೆ, ಸಂಜೆ ಸುರಿದ ಮಳೆ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದ ವರುಣರಾಯ ಮತ್ತೆ ಈಗ ಅಬ್ಬರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇದೀಗ ಮತ್ತೆ ಧಾರಾಕಾರವಾಗಿ ಮಳೆ ಶುರುವಾಗಿದೆ. ಹವಾಮಾನ ಇಲಾಖೆ ಕೂಡ ಪ್ರೆಡಿಕ್ಷನ್ ಮಾಡ್ತಾ ಇತ್ತು 3 ಗಂಟೆಗಳ ಕಾಲ ವಿಪರೀತ ಮಳೆ ಆಗುತ್ತೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಉಮೇಶ್, ತಾವೀಗ ಯಾವ ಭಾಗದಲ್ಲಿದ್ದೀರಾ? ಅಲ್ಲಿ ಏನೇನು ಸಮಸ್ಯೆ ಆಗಿದೆ, ಜೊತೆಗೆ ಎಷ್ಟು ಮಿಲಿಮೀಟರ್ ಅಂದಾಜು ಮಳೆ ಅಲ್ಲಿ ಬಿದ್ದಿದೆ? ಮಮತಾ, ನಾನೀಗ KP ಅಗ್ರಹಾರದ ಕಲ್ಯಾಣಿ ರಸ್ತೆಯಲ್ಲಿರುವಂಥದ್ದು. ಕಲ್ಯಾಣಿ ರಸ್ತೆಯಲ್ಲಿ ಇವತ್ತು ಸುರಿದಂಥ ಭಾರಿ ಮಳೆಗೆ ಯಾವ ರೀತಿಯಾಗಿ ಇಡೀ ರಸ್ತೆ ಸಂಪೂರ್ಣವಾಗಿ ಜಲಾವೃತಿ ಆಗಿದೆ ಅನ್ನೋದು ನೀವು ನೋಡ್ತಾ ಹೋಗ್ಬೋದು. ರಸ್ತೆಯಲ್ಲಿ ಚಲಿಸೋಕ್ಕಾಗದೆ ಆಟೋ ಕೂಡ ಅಲ್ಲೇ ನಿಂತಿರುವಂಥದ್ದು. ಇನ್ನು ಮುಂದಕ್ಕೆ ನೋಡೋದಾದರೆ ಸಾಕಷ್ಟು ಬೈಕ್ಗಳು ನೀರಿನಲ್ಲೇ ನಿಂತಿರುವಂಥ ಪರಿಸ್ಥಿತಿ ನಿಮಗೆ ಕಾಣ್ತಾ ಇದೆ. ಬರೀ ನಾವು ಕೂಡ ಹೋಗಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದರೆ ಇಲ್ಲಿ ಸುಮಾರು 4 ಅಡಿಗೂ ಹೆಚ್ಚು ನೀರು, ಅಷ್ಟಕ್ಕೆ ಆಳಕ್ಕೆ ಇರುವಂಥದ್ದು, ಅಷ್ಟೊಂದು ನೀರು ಇಲ್ಲಿ ತುಂಬಿಕೊಂಡಿರುವಂಥದ್ದು. ಈ ಅಕ್ಕಪಕ್ಕದ 3 ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾಗಿ ನೀರು ತುಂಬಿಕೊಂಡ ಪರಿಣಾಮವಾಗಿ ಇದ್ದಂಥ ಅಕ್ಕಪಕ್ಕದ ಎಲ್ಲ ಮನೆಗಳು ಕೂಡ ನೀರು ನುಗ್ಗಿರುವಂಥದ್ದು. ಜನ ಕೂಡ ನಿಜಕ್ಕೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ನೋಡಿಸ್ತೀನಿ ಬೇಕಾದ್ರೆ ಅದನ್ನ ಇಲ್ಲಿ ಈ ಭಾಗದಲ್ಲೂ ಕೂಡ ಸುಮಾರು 4 ಅಡಿಗೂ ಹೆಚ್ಚು ನೀರು ತುಂಬಿಕೊಂಡಿದೆ. ಹಾಗಾಗಿ ಆ ಪಕ್ಕದ ಮನೆಗಳಿಗೆಲ್ಲವೂ ಕೂಡ ನೀರು ತುಂಬಿಕೊಂಡಿರುವಂಥದ್ದು. ಅವರು ಕೂಡ ಈಗ ಮಳೆ ನೀರನ್ನು ಹೊರಗಡೆ ಹಾಕೋದಕ್ಕೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗ ಶುರುವಾದಂಥ ಮಳೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಇಲ್ಲಿ ಪಕ್ಕದಲ್ಲೇ ಒಂದು ರಾಜಕಾಲುವೆ ಇದೆ, ಅಲ್ಲಿ ಅದನ್ನು ಹೂಳೆತ್ತಿಲ್ಲ ಪ್ರಮುಖವಾಗಿ, ಮತ್ತು ಅದನ್ನು ಎತ್ತರ ಮಾಡಿದ್ದಾರೆ. ಹಾಗಾಗಿ ಎತ್ತರ ಮಾಡಿದ ಪರಿಣಾಮವಾಗಿ ನೀರು ಸರಾಗವಾಗಿ ಹೋಗ್ತಾ ಇಲ್ಲ. ಹೋಗದೇ ಇದ್ದ ಪರಿಣಾಮವಾಗಿ ನೋಡಿ ಈ ರೀತಿಯಾಗಿ ಎಲ್ಲ ಮನೆಗಳು ಕೂಡ ನೀರು ನುಗ್ಗಿರುವಂಥ ಪರಿಸ್ಥಿತಿ ಕಾಣ್ತಾ ಇರುವಂಥದ್ದು. ನಿಜಕ್ಕೂ ನಾವು ಕೂಡ ಒಳಗಡೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ, ಅಷ್ಟೊಂದು ನೀರಿರುವಂಥದ್ದು. ಬೇರೆ ಬೇರೆ ಮನೆಗಳೆಲ್ಲ ನೀವು ನೋಡ್ತಾ ಇರ್ಬೋದು. ಈಗ ಆ ಒಂದು ಅಡ್ಡಕ್ಕೆ ಅಂದರೆ ಈಗ ಸದ್ಯಕ್ಕೆ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗಿರೋ ಕಾರಣಕ್ಕಾಗಿ ಸ್ವಲ್ಪ ಅಂತ ಮಳೆ ನಿಂತಿದೆ. ಆದರೂ ಕೂಡ ಈ ರಾಜಕಾಲುವೆಯಲ್ಲಿ ಹೋಗಬೇಕಾದ ನೀರೆಲ್ಲ ಕೂಡ ಈ ಮನೆಗಳಿಗೆ ಹೋಗಿದ್ದ ಪರಿಣಾಮವಾಗಿ ಏನು ಆ ಕೊಳಚೆ ನೀರೇನಿದೆ ಅದು ಎಲ್ಲ ಮನೆಗಳು ನುಗ್ಗಿ ಜನ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಜನ ಕೂಡ ಈಗಾಗಲೇ ನೀರನ್ನು ಆಚೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮನೆ ಸಂಪೂರ್ಣವಾಗಿ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿ ನೀವು ನೋಡ್ಬೋದು ಎಷ್ಟೊಂದು ಆಗ್ಲಿಂದಲೂ ಕೂಡ ಈ ರೀತಿಯಾಗಿ ನೀರು ಆಚೆ ಆಗ್ತಾ ಇರುವಂಥದ್ದು. ಇನ್ನು ಆ ಕಡೆ ಎಲ್ಲ ಇದೆ ಸಾಕಷ್ಟು ಜನಮ. ಈಗ ಎಷ್ಟೊತ್ತಿಗೆ ನೀರು ಈ ಮಳೆಗೆ ಬಂತು, ಏನು ಕಾರಣ ಇದಕ್ಕೆ ಅಂತ? ಇಷ್ಟು ಮಳೆ ಈ ಥರ ತುಂಬಿ ಜೋರಾಗಿ ಬಂದು ಮಳೆ ತುಂಬಿ ಹೋಗುತ್ತೆ. ಆದರೆ ಏನು ಮಾಡೋಕ್ಕೂ ನಮಗೆ ಅವ್ರು ಮಾಡಿಕೊಡು ಅಂತ ಕೇಳ್ತಾಯಿದ್ರೆ, ಯಾವಾಗ ಮೋರಿ ಹೈಟ್ ಮಾಡಿದ್ರು ನಮಗೆ ಆವಾಗಿಂದ ಇದು ನಮಗೆ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಹೇಳಬೇಕು ಅಂತಂದರೆ ತುಂಬ ತೊಂದರೆ ಆಗಿದೆ ನಮಗೆ ಇದರಿಂದ. ಮಳೆಯಿಂದ ನಮಗೆ ತೊಂದರೆ ಆಗಿದೆ, ನಮ್ಗೆ ಇರೋಕ್ಕೂ ಆಗ್ತಾಯಿಲ್ಲ. ನಮಗೆ ಊಟ ಮಾಡೋಕ್ಕೂ ನೋಡಿ, ಇವಾಗ ಊಟನೂ ಮಾಡಿಲ್ಲ, ಎಲ್ಲ ಎತ್ತಿ ಇಟ್ಟಿದ್ದೀವಿ ನಾವು. ಮಮತಾ, ಇದು ಒಂದು ಮನೆಯ ಪರಿಸ್ಥಿತಿ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಸಾಕಷ್ಟು ಮನೆಗಳಲ್ಲೂ ಕೂಡ ಇದೇ ರೀತಿಯಾಗಿದೆ. ಇನ್ನು ನೋಡಿಸ್ತಾ ಹೋದರೆ ಇನ್ನೂ ಸಾಕಷ್ಟು ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಳೆ ನೀರು ಇರುವಂಥದ್ದು. ಹಾಗಾಗಿ KP ಅಗ್ರಹಾರದ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಳೆ ನೀರು ತುಂಬಿರುವಂಥದ್ದು. ಇನ್ನೂ ಕೂಡ ಮಳೆ ಬರುವಂತಹ ಸೂಚನೆ ಇರೋ ಹಿನ್ನೆಲೆಯಲ್ಲಿ ಜನ ಕೂಡ ರಾತ್ರಿ ಧನ್ಯವಾದ ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ.